ನಮಸ್ಕಾರ, ಸುಪ್ರಭಾತಂ. ತಮ್ಮೆಲ್ಲರಿಗೂ ಯೋಗಾಭ್ಯಾಸಕ್ಕೆ ತುಂಬ ಹೃದಯದ ಸ್ವಾಗತ. ಪ್ರಾರ್ಥನೆಯ ಮೂಲಕ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಯಾವುದಾದರೂ ಧ್ಯಾನಾತ್ಮಕ ಆಸನದಲ್ಲಿ ಕುಳಿತುಕೊಳ್ಳಿ. ಅದು ಪದ್ಮಾಸನ, ಅರ್ಧ ಪದ್ಮಾಸನ, ಸುಖಾಸನ ಯಾವುದಾದರೂ. ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಣುಗಳನ್ನು ಮುಚ್ಚಿ, ಕೈ ಜೋಡಿಸಿ ನಮಸ್ಕಾರ ಮುದ್ರೆ ಧಾರಣ ಮಾಡಿ. 3 ಬಾರಿ ಓಂಕಾರವನ್ನು ಉಚ್ಚಾರಣೆ ಮಾಡುತ್ತಾ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡೋಣ. ದೀರ್ಘವಾದ ಶ್ವಾಸವನ್ನು ತೆಗೆದುಕೊಳ್ಳಿ. ಸಂಗಚ್ಛತ್ವಂ ಸಂವದತ್ವಂ, ಸಂಗಚ್ಛತ್ವಂ ಸಂವದತ್ವಂ, ಸಂವೋ ಮನಾಂಸಿ ಜಾನತಾ, ಸಂವೋ ಮನಾಂಸಿ ಜಾನತಾ. देवाभागं यथा पूर्वे, देवाभागं यथा पूर्वे, संज्ञानाना उपासते, संज्ञानाना उपासते, संज्ञानाना उपासते, संज्ञानाना उपासते. ओम शांति शांति शांति. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಕೈಗಳನ್ನು ಮೊಳಕಾಲುಗಳ ಮೇಲಿರಿಸಿ. ಈಗ ಯೋಗಿಕ ಚಾಲನ ಕ್ರಿಯಾಭ್ಯಾಸಗಳನ್ನು ಪ್ರಾರಂಭ ಮಾಡೋಣ. ನೀವು ಕುಳಿತಂಥ ಸ್ಥಳದಲ್ಲಿಯೇ ಎದ್ದು ನಿಂತುಕೊಳ್ಳಿ. ಈ ಚಾಲನ ಕ್ರಿಯೆಗಳು ಶರೀರವನ್ನು ಸರಳಗೊಳಿಸಲು ಸಹಾಯ ಮಾಡುತ್ತವೆ. ಮೊದಲಿಗೆ ಕುತ್ತಿಗೆಯ ಚಾಲನ ಕ್ರಿಯೆಗಳನ್ನು ಅಭ್ಯಾಸ ಮಾಡೋಣ. ಕುತ್ತಿಗೆ ಭಾಗದಲ್ಲಿ ನೋವು ಕಂಡು ಬರುವ ವ್ಯಕ್ತಿಗಳು ಈ ಕ್ರಿಯೆಯನ್ನು ಸ್ವಲ್ಪ ನಿಧಾನವಾಗಿ ಮಾಡಬಹುದು. ಕುತ್ತಿಗೆಯನ್ನು ಮುಂದೆ ಮತ್ತು ಹಿಂದೆ ಬಾಗಿಸುವ ಅಭ್ಯಾಸ. 2 ಕಾಲುಗಳ ನಡುವೆ 2 ಇಂಚಿನ ಅಂತರವಿರಲಿ. ಕೈಗಳನ್ನು ಸೊಂಟದ ಮೇಲೆ ಇಡಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ಕುತ್ತಿಗೆಯನ್ನು ಮುಂದೆ ಬಾಗಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ. ಉಸಿರನ್ನು ಬಿಡುತ್ತಾ ತಲೆಯನ್ನು ಮಧ್ಯಮ ಸ್ಥಿತಿಗೆ ತೆಗೆದುಕೊಳ್ಳಿ. ಕುತ್ತಿಗೆಯನ್ನು ಬಲಕ್ಕೆ ಮತ್ತು ಎಡಕ್ಕೆ ಬಾಗಿಸುವ ಅಭ್ಯಾಸ ಮಾಡೋಣ. ಉಸಿರನ್ನು ಹೊರಹಾಕುತ್ತಾ ತಲೆಯನ್ನು ನಿಧಾನವಾಗಿ ಬಲಕ್ಕೆ ಬಾಗಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಉಸಿರನ್ನು ಹೊರ ಹಾಕುತ್ತಾ ತಲೆಯನ್ನು ನಿಧಾನವಾಗಿ ಎಡಭಾಗಕ್ಕೆ ಬಾಗಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಈಗ ಬಲಕ್ಕೆ ಮತ್ತು ಎಡಕ್ಕೆ ಕುತ್ತಿಗೆಯನ್ನು ತಿರುಗಿಸುವ ಅಭ್ಯಾಸವನ್ನು ಮಾಡೋಣ. ಉಸಿರನ್ನು ಹೊರ ಹಾಕುತ್ತಾ ತಲೆಯನ್ನು ಬಲಕ್ಕೆ ತಿರುಗಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಉಸಿರನ್ನು ಹೊರ ಹಾಕುತ್ತಾ ತಲೆಯನ್ನು ನಿಧಾನವಾಗಿ ಎಡಕ್ಕೆ ತಿರುಗಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಈಗ ಕುತ್ತಿಗೆಯನ್ನು ತಿರುಗಿಸುವ ಅಭ್ಯಾಸ. ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರ ಹಾಕುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿ.
ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಬಲಭಾಗದಿಂದ ತಲೆಯನ್ನು ವೃತ್ತಾಕಾರವಾಗಿ ತಿರುಗಿಸಿ. ಪೂರ್ಣವಾಗಿ ತಿರುಗಿಸಿ. ಪುನಃ ಈ ಅಭ್ಯಾಸವನ್ನು ಒಂದು ಬಾರಿ ಪುನರಾವರ್ತಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಎಡಭಾಗದಿಂದ ವೃತ್ತಾಕಾರವಾಗಿ ತಿರುಗಿಸಿ, ಆಂಟಿ ಕ್ಲಾಕ್ ವೈಸ್. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಎರಡೂ ಕೈಗಳನ್ನು ಯಥಾಸ್ಥಿತಿಗೆ ತೆಗೆದುಕೊಂಡು ಬಂದು ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ಮಾಡಿ. ಮುಂದಿನ ಅಭ್ಯಾಸ ಸ್ಕಂದ ಸಂಚಾಲನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ಶರೀರವನ್ನು ಮೇಲಕ್ಕೆ ಹಿಗ್ಗಿಸಿ ಉಸಿರನ್ನು ಹೊರಹಾಕುತ್ತಾ ಎರಡೂ ಕೈಗಳನ್ನು ಯಥಾಸ್ಥಿತಿಗೆ ತನ್ನಿ. ಇದು ಮುಂದಿನ ಅಭ್ಯಾಸಕ್ಕೆ ಮುನ್ನುಡಿ. ಸ್ಕಂದ ಚಕ್ರ ಅಭ್ಯಾಸ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಭುಜದವರೆಗೆ ಸಮಾಂತರವಾಗಿ ಇರಿಸಿ ಮೊಳಕೈಗಳನ್ನು ಮಣಸಿ ಎರಡೂ ಕೈ ಬೆರಳುಗಳನ್ನು ಭುಜದ ಮೇಲಿರಿಸಿ. ಈಗ ಎರಡೂ ಮೊಣಕೈಗಳನ್ನು ಸಂಪೂರ್ಣವಾಗಿ ವೃತ್ತಾಕಾರವಾಗಿ ತಿರುಗಿಸಿ. ಸಂಪೂರ್ಣವಾಗಿ ಉಸಿರಾಟದ ಪ್ರಕ್ರಿಯೆಯೊಂದಿಗೆ ತಿರುಗಿಸಿ. ಈಗ ವಿರುದ್ಧವಾದ ದಿಕ್ಕಿನಲ್ಲಿಯೂ ಸಹಿತ ಈ ಅಭ್ಯಾಸವನ್ನು 2 ಬಾರಿ ಮಾಡಿ, ಆಂಟಿ ಕ್ಲಾಕ್ ವೈಸ್. ಉಸಿರೊಂದಿಗೆ ಕೈಗಳನ್ನು ಮೇಲಕ್ಕೆತ್ತುತ್ತಾ ಉಸಿರನ್ನು ಬಿಡುವಾಗ ಕೈಗಳನ್ನು ಕೆಳಗೆ ತೆಗೆದುಕೊಂಡು ಬನ್ನಿ. ಈಗ ಮುಂದಿನ ಅಭ್ಯಾಸ ಕಟಿ ಚಾಲನ ಕ್ರಿಯೆ. ಭುಜಕ್ಕೆ ಸಮಾನಾಂತರದಲ್ಲಿ ಎರಡೂ ತೋಳುಗಳನ್ನು ಭುಜದ ಮಟ್ಟಕ್ಕೆ ಎತ್ತಿ ಸಮಾನಾಂತರವಾಗಿ ಇರಿಸಿ. ಉಸಿರನ್ನು ಹೊರಹಾಕುತ್ತಾ ದೇಹದ ಬಲಭಾಗದ ಕಡೆ ತಿರುಗಿಸಬೇಕು. ಶರೀರವನ್ನು ತಿರುಗಿಸಬೇಕು. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಶರೀರವನ್ನು ಸಮಸ್ಥಿತಿಗೆ ತನ್ನಿ. ಈಗ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಶರೀರವನ್ನು ಎಡಭಾಗಕ್ಕೆ ತಿರುಗಿಸಿ. ಹಾಗೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಶರೀರವನ್ನು ಸಮಸ್ಥಿತಿಗೆ ತನ್ನಿ. ಮುಂದಿನ ಅಭ್ಯಾಸ ಮೊಣಕಾಲುಗಳ ಚಾಲನಕ್ರಿಯಾ ಅಭ್ಯಾಸ. ಮೊಣಕಾಲು ನೋವಿದ್ದವರು ಈ ಅಭ್ಯಾಸವನ್ನು ಸ್ವಲ್ಪ ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ನಿಧಾನವಾಗಿ ಭುಜದ ಮಟ್ಟಕ್ಕೆ ಎತ್ತಿ ಉಸಿರನ್ನು ಹೊರಹಾಕುತ್ತಾ ತಮ್ಮ ಮೊಳಕಾಲುಗಳನ್ನು ಮಡಿಸಿ ಸ್ಕ್ವಾಟಿಂಗ್ ಪೊಸಿಷನ್. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಪುನಃ ಯಥಾಸ್ಥಿತಿಗೆ ಬನ್ನಿ. ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸಿ ಸ್ವಲ್ಪ ಕಾಲ ವಿಶ್ರಮಿಸಿ. ಈಗ ನಾವು ಯೋಗಾಸನಗಳ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಮೊದಲನೇ ಅಭ್ಯಾಸ ತಾಡಾಸನ. ಮೊಳಕಾಲಿನ ನೋವಿದ್ದವರು ತಮ್ಮ ಹಿಂಬಡಿಗಳ ಮೇಲೆ ನಿಲ್ಲುವುದು ಅವಶ್ಯಕತೆ ಇಲ್ಲ. ಈಗ ಎರಡೂ ಕಾಲುಗಳ ಮಧ್ಯೆ ಸುಮಾರು 2 ಇಂಚುಗಳ ಅಂತರವನ್ನು ಇರಲಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನು ದೇಹದ ಮುಂಭಾಗದಲ್ಲಿ ಭುಜದ ಮಟ್ಟಕ್ಕೆ ತೋಳುಗಳನ್ನು ಎತ್ತಿ ಉಸಿರನ್ನು ಬಿಡುತ್ತಾ ಕೈ ಬೆರಳುಗಳನ್ನು ಜೋಡಿಸಿ ಕೈ ಹಸ್ತುಗಳನ್ನು ಹೊರಗಡೆ ತಿರುಗಿಸಿ. ಈ ರೀತಿಯಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ನೆಲದಿಂದ ಹಿಮ್ಮಡಿಯನ್ನು ಮೇಲೆತ್ತಿ ಕಾಲಿನ ಬೆರಳುಗಳ ಮೇಲೆ ಸಮತೋಲನ ಕಾಯ್ದುಕೊಳ್ಳುವ ಪ್ರಯತ್ನ ಮಾಡಿ. ಸಾಮಾನ್ಯ ಶ್ವಾಸ ಪ್ರಶ್ವಾಸದ ಮೂಲಕ ಆಸನದಲ್ಲಿ ಸ್ಥಿರವಾಗಿ ನಿಲ್ಲುವ ಪ್ರಯಾಸ. ತಾಡಾಸನ ದೇಹಕ್ಕೆ ಸ್ಥಿರತೆಯನ್ನು ಕೊಟ್ಟು ಸಂಪೂರ್ಣ ಸಮತೋಲನವನ್ನು ನೀಡಲು ತುಂಬ ಸಹಾಯಕವಾಗಿದೆ. ಈಗ ಹಿಮ್ಮಡಿಗಳನ್ನು ಯಥಾಸ್ಥಿತಿಗೆ ತನ್ನಿ. ಉಸಿರನ್ನು ಹೊರಗಡೆ ಹಾಕುತ್ತಾ ಕೈಗಳನ್ನು ಸಾಮಾನ್ಯ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ಸ್ವಲ್ಪ ಸಮಯ ವಿಶ್ರಾಂತಿಯನ್ನು. ಮುಂದಿನ ಅಭ್ಯಾಸ ವೃಕ್ಷಾಸನ. ಉಸಿರನ್ನು ಹೊರಗಡೆ ಹಾಕುತ್ತಾ ಬಲಗಾಲಿನ ಹಿಮ್ಮಡಿಯನ್ನು ಎಡಗಾಲಿನ ಸ್ಥಾನದಲ್ಲಿ ಇಡಲು ಪ್ರಯತ್ನ ಮಾಡಿ. ಉಸಿರನ್ನು ತೆಗೆದುಕೊಂಡು ಕೈಗಳನ್ನು ಮೇಲಕ್ಕೆತ್ತಿ ನಮಸ್ಕಾರ ಮುದ್ರೆಯ ಸ್ಥಿತಿಗೆ ತನ್ನಿ. ಸಂಪೂರ್ಣವಾಗಿ ಮೇಲೆತ್ತಿ ಹಿಗ್ಗಿಸಬೇಕು. ಸಾಮಾನ್ಯ ಶ್ವಾಸ ಪ್ರಶ್ವಾಸ ಮೂಲಕ ಆಸನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಿ. ಉಸಿರನ್ನು ಹೊರಗೆ ಹಾಕುತ್ತಾ ನಮ್ಮ ಎರಡೂ ಕೈ ಮತ್ತು ಕಾಲುಗಳನ್ನು ಕೆಳಗಡೆ ತನ್ನಿ. ಎಡಗಾಲನ್ನು ಮಡಿಸಿ ಬಲಭಾಗದ ತೊಡೆಯ ಪಕ್ಕದಲ್ಲಿ ಮೇಲೆ ಇಡಿ.
ಉಸಿರನ್ನು ತೆಗೆದುಕೊಂಡು ಕೈಗಳನ್ನು ಮೇಲೆತ್ತಿ ಮತ್ತೊಮ್ಮೆ ನಮಸ್ಕಾರ ಸ್ಥಿತಿಯಲ್ಲಿ ಬನ್ನಿ. ಸಂಪೂರ್ಣ ಶರೀರವನ್ನು ಮೇಲಕ್ಕೆ ಹಿಗ್ಗಿಸಿ ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಯತ್ನ ಮಾಡಿ. ಸಾಮಾನ್ಯವಾದ ಶ್ವಾಸ ಪ್ರಶ್ವಾಸ ತಮ್ಮದಾಗಿರಲಿ. ಈಗ ನಿಧಾನವಾಗಿ ಉಸಿರನ್ನು ಬಿಡಿ. ನಿಮ್ಮ ಕೈ ಮತ್ತು ಕಾಲುಗಳನ್ನು ಕೆಳಗಡೆ ತೆಗೆದುಕೊಂಡು ಸ್ವಲ್ಪ ಕಾಲ ವಿಶ್ರಾಂತಿ ಅವಶ್ಯಕತೆ. ಮುಂದಿನ ಆಸನ ಪಾದಹಸ್ತಾಸನ. ನಿಮ್ಮ ಎರಡೂ ಕಾಲುಗಳ ನಡುವೆ ಸುಮಾರು 4 ಇಂಚುಗಳ ಅಂತರದಲ್ಲಿ ನಿಂತುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಶರೀರವನ್ನು ಮೇಲಕ್ಕೆ ಹಿಗ್ಗಿಸಬೇಕು. ಸಂಪೂರ್ಣವಾಗಿ ಶರೀರವನ್ನು ಮೇಲಕ್ಕೆ ಹಿಗ್ಗಿಸಿ ಎಳೆಯಿರಿ. ಹಾಗೆಯೇ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ನಿಮ್ಮ ಸೊಂಟವನ್ನು ಸಾಧ್ಯವಾದಷ್ಟು ಮುಂದಕ್ಕೆ ಬಾಗಿಸಲು ಸ್ಟ್ರೆಚ್ ಮಾಡಲು ಪ್ರಯತ್ನ ಮಾಡಿ. ಕೈಗಳನ್ನು ಕಾಲುಗಳ ಬೆರಳುಗಳ ಹತ್ತಿರ ಇಡಿ. ಸಾಮಾನ್ಯ ಶ್ವಾಸ ನಿಶ್ವಾಸದ ಕ್ರಿಯೆಗಳ ಮೂಲಕ ಈ ಆಸನದ ಸ್ಥಿತಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಂಥ ಪ್ರಯತ್ನ ಮಾಡಿ. ಪಾದಹಸ್ತಾಸನವು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ಬೆನ್ನಿನ ಅನೇಕ ಸಮಸ್ಯೆಗಳಿಗೆ ನಿವಾರಣೆಯನ್ನು ನೀಡುವ ಸುಲಭ ಉಪಾಯ. ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಯಥಾಸ್ಥಿತಿಗೆ ಬನ್ನಿ. ಉಸಿರನ್ನು ಹೊರಗಡೆ ಹಾಕುತ್ತಾ ಎರಡೂ ಕೈಗಳನ್ನು ಕೆಳಗಡೆ ತೆಗೆದುಕೊಂಡು ಬನ್ನಿ. ಸ್ವಲ್ಪ ಕಾಲ ವಿಶ್ರಮಿಸಿ. ಇದರದು ಕಾಂಪ್ಲಿಮೆಂಟರಿ ಪೋಸ್ಚರ್ಸ್. ಅವಶ್ಯವಾಗಿ ಮಾಡಬೇಕಂತ ಆಸನ ಅರ್ಧ ಚಕ್ರಾಸನ. ನಿಮ್ಮ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಎರಡೂ ಮೊಣಕೈಗಳನ್ನು ಸಮಾಂತರವಾಗಿ ಇರಲು ಪ್ರಯತ್ನಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆ ಮತ್ತು ಸೊಂಟವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಉಸಿರನ್ನು ಹೊರಗೆ ಬಿಡಿ. ಸಾಮಾನ್ಯ ಉಸಿರಾಟದ ಮೂಲಕ ಆಸನದ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ಪ್ರಯತ್ನ ಮಾಡಿ. ಇದು ಉಸಿರಾಟದ ಕ್ಷಮತೆಯನ್ನು ಹೆಚ್ಚು ಮಾಡುವಂಥ ಆಸನ. ನಮ್ಮ ಎದೆಯನ್ನು ಹಿಗ್ಗಿಸಿ ಶ್ವಾಸೋಚ್ಛ್ವಾಸವನ್ನು ಉತ್ತಮಪಡಿಸುವಂಥ ಒಂದು ಅಭ್ಯಾಸ. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಮರಳಿ ತೆಗೆದುಕೊಂಡು ಬನ್ನಿ. ಉಸಿರನ್ನು ಹೊರಗಡೆ ಹಾಕುತ್ತಾ ನಿಮ್ಮ ಕೈಗಳನ್ನು ಮೊದಲನೇ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ಸ್ವಲ್ಪ ಕಾಲ ವಿಶ್ರಮಿಸಿ. ಮುಂದಿನ ಆಸನ ತ್ರಿಕೋಣಾಸನ. ಎರಡೂ ಕಾಲುಗಳ ನಡುವೆ ಸುಮಾರು 3 ರಿಂದ 4 ಅಡಿ ಅಂತರವಿರಲಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಭುಜದ ಹಂತದವರೆಗೆ ಮೇಲಕ್ಕೆತ್ತಿ ಬಲಪಾದವನ್ನು ಬಲಬದಿಗೆ ತಿರುಗಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಬಲಭಾಗಕ್ಕೆ ಬಾಗಿ ಬಲಗಳನ್ನು ಬಲಪಾದದ ಹಿಂದೆ ಇರಿಸಿ ನಿಮ್ಮ ತಲೆಯನ್ನು ಮೇಲಕ್ಕೆ ತಿರುಗಿಸಿ ಎಡಗೈ ಮಧ್ಯದ ಬೆರಳನ್ನು ನೋಡಿ ಸಾಮಾನ್ಯ ಶ್ವಾಸ ಪ್ರಶ್ವಾಸದ ಮೂಲಕ ನಿಮ್ಮ ಆಸನದ ಮೇಲೆ ಸಮತೋಲನವನ್ನು ಕಾಯ್ದುಕೊಳ್ಳಿ. ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳುವ ಮೂಲಕ ಯಥಾಸ್ಥಿತಿಗೆ ಬನ್ನಿ. ನಿಮ್ಮ ಬಲಗಾಲಿನ ಬೆರಳುಗಳನ್ನು ಸರಳವಾಗಿ ಹಿಡಿದುಕೊಳ್ಳಿ. ಎಡಗಾಲಿನ ಪಾದವನ್ನು ಎಡಬದಿಗೆ ತಿರುಗಿಸಿ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಎಡಭಾಗಕ್ಕೆ ಬಾಗಿ ಉಸಿರನ್ನು ಬಿಡಬೇಕು. ಎಡಗೈಯನ್ನು ನಿಮ್ಮ ಎಡಗಾಲಿನ ಹಿಂದಕ್ಕೆ ಇಡಿ. ನಿಮ್ಮ ತಲೆಯನ್ನು ಮೇಲಕ್ಕೆ ತಿರುಗಿಸಿ ಮಧ್ಯದ ಬೆರಳನ್ನು ನೋಡುವ ಪ್ರಯತ್ನ ಮಾಡಿ. ಸಾಮಾನ್ಯ ಉಸಿರಾಟದೊಂದಿಗೆ ಆಸನದ ಅಂತಿಮ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ನಿಂತುಕೊಳ್ಳಿ. ನಿಧಾನವಾಗಿ ಈಗ ಉಸಿರನ್ನು ತೆಗೆದುಕೊಳ್ಳಿ. ಪುನಃ ವಾಪಸ್ ಬನ್ನಿ. ನಿಮ್ಮ ಎಡಗಾಲಿನ ಪಾದವನ್ನು ನೇರವಾಗಿ ಇಟ್ಕೊಳ್ಳಿ. ಎರಡೂ ಕಾಲುಗಳನ್ನು ಕೂಡಿಸಿ ಎರಡೂ ಕೈಗಳನ್ನು ಕೆಳಗಿಳಿಸಿ ಯಥಾಸ್ಥಿತಿಗೆ ಬಂದು ಸ್ವಲ್ಪ ಕಾಲ ವಿಶ್ರಮಿಸಿ. ಈಗ ನಾವು ಕುಳಿತುಕೊಂಡು ಮಾಡುವ ಆಸನಗಳನ್ನು ಅಭ್ಯಾಸ ಮಾಡೋಣ. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಕುಳಿತುಕೊಳ್ಳಿ. ಎರಡೂ ಕೈಗಳನ್ನು ಸೊಂಟದ ಪಕ್ಕದಲ್ಲಿಟ್ಟು ಬೆನ್ನನ್ನು ನೇರವಾಗಿರಿಸಿ ಇದನ್ನು ನಾವು ದಂಡಾಸನ ಎಂದು ಕರೆಯುತ್ತೇವೆ. ಇದು ಕುಳಿತು ಮಾಡುವ ಎಲ್ಲ ಆಸನಕ್ಕೆ ಸ್ಥಿತಿ ರೂಪದಲ್ಲಿ ಪ್ರಾರಂಭದ ಹಂತ. ಮೊದಲನೆಯ ಆಸನ ಭದ್ರಾಸನ. ಎರಡೂ ಕಾಲುಗಳನ್ನು ಮಡಸಿ ಮೊಳಕಾಲಿನಲ್ಲಿ ಮಡಸಿ ತಮ್ಮ ಹಿಮ್ಮಡಿಗಳನ್ನು ಸೇರಿಸ್ಕೊಳ್ಳಿ. ಹಾಗೆಯೇ ಉಸಿರನ್ನು ಹೊರ ಹಾಕುತ್ತಾ ಕೈ ಬೆರಳುಗಳ ಸಹಾಯದಿಂದ ಪಾದದ ಬೆರಳುಗಳನ್ನು ಹಿಡೀರಿ.
ಎರಡೂ ಪಾದಗಳನ್ನು ಹಿಂಬಡಿಗಳನ್ನು ಶರೀರದ ಹತ್ತಿರಕ್ಕೆ ತೆಗೆದುಕೊಂಡು ಬನ್ನಿ. ಫ್ಯಾಂಟಾಸ್ಟಿಕ್. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಪಾದಗಳನ್ನು ಶರೀರ ಹತ್ತಿರ ತೆಗೆದುಕೊಂಡು ನೇರವಾಗಿ ಕುಳಿತುಕೊಳ್ಳುವಂಥ ಪ್ರಯಾಸ ಮಾಡಿ. ಶರೀರ, ಕತ್ತು ಮತ್ತು ಬೆನ್ನು ನೇರವಾಗಿರಲಿ. ಮೊಳಕಾಲುಗಳು ಸಾಧ್ಯವಾದಷ್ಟು ನೆಲಕ್ಕೆ ತಾಗಿರಲಿ. ಭದ್ರಾಸನ ತುಂಬ ಸುಲಭವಾದರೂ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಅಭ್ಯಾಸ. ಪುನಃ ನಿಧಾನವಾಗಿ ದಂಡಾಸನದ ಸ್ಥಿತಿಗೆ ಬನ್ನಿ. ಈಗ ಮುಂದಿನ ಅಭ್ಯಾಸ ವಜ್ರಾಸನ. ಎಲ್ಲರೂ ಮಾಡಬಹುದಾದಂಥ ಅಭ್ಯಾಸ. ಎರಡೂ ಕಾಲುಗಳನ್ನು ಮಡಿಸಿ ಪಾದದ ಮೇಲೆ ಕುಳಿತುಕೊಳ್ಳಿ, ಹಿಂಬಡಿಗಳ ಮೇಲೆ ಕುಳಿತುಕೊಳ್ಳಿ. ಎರಡೂ ಪಾದದ ಬೆರಳುಗಳನ್ನು ಕೂಡಿಸಿ ಎರಡೂ ಕೈಗಳನ್ನು ಮೊಳಕಾಲುಗಳನ್ನು ಮೇಲಿಡಿ. ಬೆನ್ನು ಮತ್ತು ತಲೆ ನೇರವಾಗಿರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಬಿಡುವುದು. ಆಸನದ ಸ್ಥಿತಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಂತಹ ಪ್ರಯಾಸ. ವಜ್ರಾಸನ ಧ್ಯಾನಕ್ಕೆ ಉಪಯುಕ್ತವಾದಂಥ ಆಸನ. ಈಗ ನಾವು ಅರ್ಧ ಉಷ್ಟ್ರಾಸನದ ಅಭ್ಯಾಸವನ್ನು ಮಾಡೋಣ. ನಮ್ಮ ಎರಡೂ ಮೊಣಕಾಲುಗಳ ಮೇಲೆ ನಿಂತುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆ ಮತ್ತು ಬೆನ್ನನ್ನು ಹಿಂದಕ್ಕೆ ಬಾಗಿಸಿ. ಸಾಮಾನ್ಯವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಆಸನ ಸ್ಥಿತಿಯನ್ನು ಕಾಯ್ದುಕೊಳ್ಳುವ ಪ್ರಯಾಸ ಮಾಡಿ. ಅರ್ಧ ಉಷ್ಟ್ರಾಸನ ಸುಲಭವಾಸನವಾದರೂ ಬೆನ್ನಿನ ಅನೇಕ ಸಮಸ್ಯೆಗಳಿಗೆ ನಿವಾರಣೆಯನ್ನು ಕೊಡ್ತಕ್ಕಂಥ ಒಂದು ಅಭ್ಯಾಸ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಎತ್ತಿ ಶರೀರವನ್ನು ನೇರವಾಗಿರಿಸಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಪುನಃ ವಜ್ರಾಸನ ಸ್ಥಿತಿಗೆ ಬನ್ನಿ. ಸ್ವಲ್ಪ ಕಾಲ ವಿಶ್ರಮಿಸಿ ವಜ್ರಾಸನದಲ್ಲಿ. ಈಗ ಪೂರ್ಣ ಉಷ್ಟ್ರಾಸನದ ಅಭ್ಯಾಸವನ್ನು ಮಾಡೋಣ. ನಿಮ್ಮ ಎರಡೂ ಮೊಳಕಾಲುಗಳ ಮೇಲೆ ನಿಂತುಕೊಳ್ಳಿ. ಎಡಗೈಯನ್ನು ಎಡ ಪಾದದ ಮೇಲೂ ಬಲಗೈಯನ್ನು ಬಲಪಾದದ ಮೇಲೂ ಇಡಲು ಪ್ರಯತ್ನಿಸಿ. ಉಸಿರನ್ನು ತೆಗೆದುಕೊಳ್ಳುವ ಎದೆಯನ್ನು ಹಿಗ್ಗಿಸಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ತಲೆಯನ್ನು ಹಿಂದಕ್ಕೆ ಹಾಕಿ. ತೊಡೆಗಳು ನೆಲಕ್ಕೆ ಸಮಾಂತರವಾಗಿರಲಿ. ಸಾಮಾನ್ಯ ಶ್ವಾಸ ಪ್ರಶ್ವಾಸದ ಮೇಲೆ ಗಮನಿಸಿ ಆಸನದ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವ ಪ್ರಯಾಸ ಮಾಡಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಎತ್ತಿ ಶರೀರವನ್ನು ನೇರವಾಗಿರಿಸಿ. ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸಿ ಪುನಃ ವಜ್ರಾಸನ ಸ್ಥಿತಿಗೆ ಬನ್ನಿ. ಈಗ ಶಶಕಾಸನದ ಅಭ್ಯಾಸವನ್ನು ಮಾಡೋಣ. ಎರಡೂ ಮೊಳಕಾಲುಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ ದೇಹವನ್ನು ಹಿಗ್ಗಿಸಿ ಮೇಲೆ. ಹಾಗೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಮುಂಗಕ್ಕೆ ಬಾಗಿಸಿ ಎದೆಯ ಭಾಗವನ್ನು ಮತ್ತು ಗಲ್ಲವನ್ನು ನೆಲಕ್ಕೆ ತಾಗಿಸುವ ಪ್ರಯಾಸ ಮಾಡಿ. ನಿಮ್ಮ ಸೊಂಟ ಹಿಂಬಡಿಗಳ ಮೇಲಿರಲಿ. ಸಂಪೂರ್ಣ ದೇಹವನ್ನು ಹಿಗ್ಗಿಸಿ ಮುಂದಕ್ಕೆ. ಸಾಮಾನ್ಯ ಉಸಿರಾಟದೊಂದಿಗೆ ಆಸನದ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವಂಥ ಅಭ್ಯಾಸ. ತುಂಬ ಸರಳವಾದರೂ ಪರಿಣಾಮಕಾರಿಯಾದಂಥ ಅಭ್ಯಾಸ ಶಶಕಾಸನ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಶರೀರವನ್ನು ಮೇಲೆ ತೆಗೆದುಕೊಂಡು ಬನ್ನಿ. ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸಿ ಮೊಳಕಾಲುಗಳನ್ನು ಕೂಡಿಸಿ ವಜ್ರಾಸನ ಸ್ಥಿತಿಗೆ ಬಂದು ಸ್ವಲ್ಪ ಕಾಲ ವಿಶ್ರಮಿಸಿ. ಮುಂದಿನ ಆಸನ ಉತ್ಥಾನ ಮಂಡೂಕಾಸನ. ಎರಡೂ ಮೊಳಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಎರಡೂ ಕೈಗಳನ್ನು ಮಡಚುತ್ತಾ ತಲೆ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಿ ಕೈ ಹಸ್ತಗಳನ್ನು ಒಂದರ ಮೇಲೊಂದು ಇಡಬೇಕು. ಬೆನ್ನು ಮತ್ತು ಕುತ್ತಿಗೆಯ ಭಾಗವನ್ನು ನೇರವಾಗಿರುವಂತೆ ಮಾಡಿ. ಸಾಮಾನ್ಯ ಶ್ವಾಸ ಪ್ರಶ್ವಾಸದಲ್ಲಿ ಆಸನದ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಉತ್ಥಾನ ಮಂಡೂಕಾಸನವು ಕತ್ತಿನ ಅನೇಕ ಸಮಸ್ಯೆಗಳಿಗೆ ಸುಲಭ ಪರಿಹಾರವನ್ನು ನೀಡುವಂತಹ ಒಂದು ಆಸನ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೇರವಾಗಿ ಮೇಲಕ್ಕೆ ಎತ್ತಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಮೊಳಕಾಲಿನ ಮೇಲೆ ತೆಗೆದುಕೊಂಡು ಬನ್ನಿ. ಎರಡೂ ಕಾಲುಗಳನ್ನು ಮಡಿಚುತ್ತಾ ವಜ್ರಾಸನದ ಸ್ಥಿತಿಗೆ ಮೊದಲು ಬನ್ನಿ. ಹಾಗೆ ಈಗ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಮೊದಲು ದಂಡಾಸನ, ನಂತರ ವಿಶ್ರಾಮಾಸನದಲ್ಲಿ ಸ್ವಲ್ಪ ಕಾಲ. ಈಗ ಮುಂದಿನ ಆಸನ ವಕ್ರಾಸನ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ದಂಡಾಸನದಲ್ಲಿ ಕುಳಿತುಕೊಳ್ಳಿ. ನಿಧಾನವಾಗಿ ಬಲಗಾಲನ್ನು ಮಡಚುತ್ತಾ ಅದರ ಪಾದವನ್ನು ಎಡ ಮೊಳಕಾಲಿನ ಪಕ್ಕದಲ್ಲಿ ಇರಿಸಿ. ನಿಮ್ಮ ಎಡಗೈಯನ್ನು ಬಲಗಾಲಿನ ಮೊಳಕಾಲುಗಳ ಮೇಲಿನಿಂದ ತಿರುಗಿಸುತ್ತಾ
ಬಲಗಾಲಿನ ಪಾದದ ಪಕ್ಕದಲ್ಲಿ ಇಡಿ. ಉಸಿರನ್ನು ಬಿಡುತ್ತಾ ತಲೆ ಮತ್ತು ಶರೀರವನ್ನು ಬಲಭಾಗಕ್ಕೆ ತಿರುಗಿಸಿ. ಚೆನ್ನಾಗಿ ತಿರುಗಿಸ್ಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊದಲನೇ ಸ್ಥಿತಿಗೆ ಬನ್ನಿ. ಈ ಆಸನವನ್ನು ನಾವು ಎಡಭಾಗದಿಂದಲೂ ಅಭ್ಯಾಸವನ್ನು ಮಾಡೋಣ. ನಿಧಾನವಾಗಿ ಎಡಗಾಲನ್ನು ಮಡಚಿ ಎಡಪಾದವನ್ನು ಬಲಗಾಲಿನ ಮೊಳಕಾಲಿನ ಪಕ್ಕದಲ್ಲಿ ಇಡಿ. ನಿಮ್ಮ ಬಲಗೈಯನ್ನು ಎಡಗಾಲಿನ ಮೊಳಕಾಲಿನ ಮೇಲಿಂದ ತಿರುಗಿಸುತ್ತಾ ಎಡಗಾಲಿನ ಪಾದದ ಪಕ್ಕದಲ್ಲಿ ಇಡಿ. ಉಸಿರನ್ನು ಬಿಡುತ್ತಾ ತಲೆ ಮತ್ತು ಶರೀರವನ್ನು ಎಡಭಾಗಕ್ಕೆ ತಿರುಗಿಸಿ. ಸಂಪೂರ್ಣವಾಗಿ ತಿರುಗಿಸಿ ಟ್ವಿಸ್ಟ್ ಮಾಡಿ. ಸ್ವಲ್ಪ ಸಮಯದವರೆಗೆ ಶ್ವಾಸ ಪ್ರಶ್ವಾಸ ಮಾಡುತ್ತಾ ಆಸನದ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವ ಪ್ರಯತ್ನ. ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಯಥಾಸ್ಥಿತಿಗೆ ಬನ್ನಿ. ಕೈಗಳು ಕಾಲನ್ನು ಚಾಚಿ ಸ್ವಲ್ಪ ಕಾಲ ವಿಶ್ರಮಿಸಿ. ಈಗ ನಾವು ಉದರದ ಮೇಲೆ ಮಲಗಿಕೊಂಡು ಮಾಡುವ ಕೆಲವು ಆಸನಗಳನ್ನು ಅಭ್ಯಾಸ ಮಾಡೋಣ. ಮೊದಲನೆಯ ಆಸನ ಮಕರಾಸನ. ಎರಡೂ ಕಾಲುಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ. ಎರಡೂ ಕೈಗಳನ್ನು ಮಡಚಿ ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಟ್ಟು ಅದರ ಮೇಲೆ ತಲೆಯನ್ನಿಟ್ಟು ವಿಶ್ರಮಿಸಬೇಕು. ಇದು ಮಕರಾಸನ, ಕ್ರೊಕೊಡೈಲ್ ಪೋಸ್ಚರ್. ಹೃದಯಕ್ಕೆ ಮತ್ತು ಅನೇಕ ಮುಖ್ಯವಾದಂತಹ ಅಂಗಗಳಿಗೆ ವಿಶ್ರಾಮವನ್ನು ನೀಡುವಂತಹ ಸುಲಭ ಆಸನ ಮಕರಾಸನ. ಈಗ ನಾವು ಮುಂದೆ ಹೋಗೋಣ ಭುಜಂಗಾಸನದ ಅಭ್ಯಾಸಕ್ಕೆ. ಎರಡೂ ಕಾಲುಗಳನ್ನು ಜೋಡಿಸಿ ಹಿಂಬಡಿಗಳು ಕೂಡಿರಲಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ಮುಂದಕ್ಕೆ ಚಾಚಿ ಉಸಿರನ್ನು ಹೊರಗೆ ಬಿಡುತ್ತಾ ಅಂಗೈಗಳನ್ನು ದೇಹದ ಪಕ್ಕದಲ್ಲಿ ಇರಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆ ಮತ್ತು ಎದೆ ಭಾಗವನ್ನು ನಾಭಿಯವರೆಗೆ ಮೇಲಕ್ಕೆ ಎತ್ತಿ ಮೇಲೆ ನೋಡಬೇಕು. ಎರಡು ಭೂಮಧ್ಯ ದೃಷ್ಟಿ. ನಿಮ್ಮ ಎರಡೂ ಕೈಗಳನ್ನು ಸಮಾನಾಂತರವಾಗಿ ಇರಲಿ. ನಿಧಾನವಾಗಿ ಉಸಿರಾಟವನ್ನು ಮಾಡುತ್ತಾ ಆಸನದ ಸ್ಥಿತಿಯನ್ನು ಬಿಡುತ್ತಾ ಮರಳಿ ಯಥಾಸ್ಥಿತಿಗೆ ಬಂದು ಮಕರಾಸನದಲ್ಲಿ ವಿಶ್ರಮಿಸಿ. ಮುಂದಿನ ಆಸನ ಶಲಭಾಸನ. ಮತ್ತೆ ಎರಡು ಕಾಲುಗಳನ್ನು ಜೋಡಿಸಿ ನಿಮ್ಮ ಕೈಗಳನ್ನು ತೊಡೆಗಳ ಬದಿಗಳಲ್ಲಿರಿಸಿ. ಹಸ್ತಗಳು ನೆಲದ ಕಡೆ ಮುಖವಾಗಿರಲಿ. ಗದ್ದವನ್ನು ಜಮೀನಿಗೆ ತಾಗಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊಳಕಾಲುಗಳನ್ನು ಮಡಿಚದೆ ಎರಡೂ ಕಾಲುಗಳನ್ನು ಮೇಲಕ್ಕೆ ಎತ್ತಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೂ ಬಿಡುತ್ತಾ ಆಸನದ ಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಸ್ವಲ್ಪ ಕಠಿಣವಾದಂತಹ ಆಸನವಾದರೂ ಅತ್ಯುತ್ತಮವಾದಂತಹ ಪ್ರಯೋಜನಗಳನ್ನು ನೀಡುವ ಆಸನ. ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ನಿಧಾನವಾಗಿ ಕೆಳಗಿಳಿಸಿ ನೆಲದ ಮೇಲಿರಿಸಿ ಮತ್ತೆ ಮಕರಾಸನದಲ್ಲಿ ವಿಶ್ರಮಿಸಿ. ದೀರ್ಘವಾದ ಶ್ವಾಸ ಪ್ರಶ್ವಾಸ. ಈಗ ನಾವು ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳನ್ನು ಅಭ್ಯಾಸ ಮಾಡೋಣ. ಬಲ ಅಥವಾ ಎಡಭಾಗಕ್ಕೆ ಬಾಗುತ್ತಾ ಬೆನ್ನಿನ ಮೇಲೆ ಮಲಗಿ. ಮೊದಲನೆಯ ಆಸನ ಸೇತುಬಂಧಾಸನ. ಕುತ್ತಿಯ ಭಾಗದಲ್ಲಿ ನೋವಿದ್ದವರು ಈ ಆಸನವನ್ನು ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಎರಡೂ ಮೊಳಕಾಲುಗಳನ್ನು ಮಡಚುತ್ತಾ ನಿಮ್ಮ ಹಿಮ್ಮಡಿಗಳನ್ನು ಪುಷ್ಪದ ಹತ್ತಿರ ಇಡಿ. ಬಟಕ್ಸ್. ಪಾದದ ಕೀಲುಗಳನ್ನು ಸರಿಯಾಗಿ ಹಿಡಿದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಪೃಷ್ಠ ಮತ್ತು ಬೆನ್ನನ್ನು ಮೇಲಕ್ಕೆ ಎತ್ತಿ ದೇಹವನ್ನು ಸೇತುವೆಯ ಆಕಾರಕ್ಕೆ ತನ್ನಿ. ಬ್ರಿಡ್ಜ್ ಪೋಸ್ಚರ್. ಈಗ ಉಸಿರನ್ನು ಬಿಡುತ್ತಾ ಬೆನ್ನನ್ನು ಕೆಳಗಿಳಿಸಿ ಕಾಲುಗಳನ್ನು ನೇರವಾಗಿ ಚಾಚಿ ಶವಾಸನದಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿ. ಈಗ ಮುಂದಿನ ಆಸನ ಉತ್ಥಾನ ಪಾದಾಸನ. ಎರಡೂ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ದೇಹದ ಬದಿಯಲ್ಲಿ ಇರಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಮೇಲೆತ್ತಿ ಸುಮಾರು 30ರಿಂದ 40 ಡಿಗ್ರಿ ಕೋಣಾಕೃತಿಯವರೆಗೆ ನೆಲ ಮತ್ತು ಕಾಲುಗಳ ಮಧ್ಯೆ ಸಾಮಾನ್ಯ ಉಸಿರಾಟದೊಂದಿಗೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಈಗ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎರಡೂ ಕಾಲುಗಳನ್ನು ಕೆಳಗಿಳಿಸಿ ಸಮಸ್ಥಿತಿಗೆ ತನ್ನಿ ಶವಾಸನದಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿ. ಮುಂದಿನ ಅಭ್ಯಾಸ ಅರ್ಧ ಹಲಾಸನ. ಎರಡೂ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ದೇಹದ ಬದಿಯಲ್ಲಿರಿಸಿ ಅಂಗೈಗಳು ನೆಲಕ್ಕಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು 90 ಡಿಗ್ರಿ ಕೋಣಾಕೃತಿಗೆ ತನ್ನಿ ಪೃಷ್ಠದಿಂದ
ಭುಜದವರೆಗೆ ದೇಹವನ್ನು ನೇರವಾಗಿರಿಸಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮೊದಲನೇ ಸ್ಥಿತಿಗೆ ಬನ್ನಿ. ಸ್ವಲ್ಪ ಕಾಲ ಮುಂದಿನ ಆಸನ ಪವನ ಮುಕ್ತಾಸನ. ಎರಡೂ ಕಾಲುಗಳನ್ನು ಜೋಡಿಸಿ ಮತ್ತು ಮೊಳಕಾಲುಗಳನ್ನು ಮಡಚುತ್ತಾ ಕಾಲುಗಳನ್ನು ಎದೆಯ ಭಾಗಕ್ಕೆ ತಳ್ಳಿ ಎರಡೂ ಕೈಗಳ ಬೆರಳುಗಳನ್ನು ಒಂದರಲ್ಲಿ ಒಂದನ್ನು ಜೋಡಿಸಿ ಅವುಗಳ ಸಹಾಯದಿಂದ ತಮ್ಮ ಮೊಳಕಾಲುಗಳನ್ನು ಹಿಡಿದುಕೊಳ್ಳಿ. ಉಸಿರನ್ನು ಬಿಡುತ್ತಾ ತಲೆಯನ್ನ ಮೇಲಕ್ಕೆ ಎತ್ತಿ ಗಲ್ಲ ಅಥವಾ ಮೂಗನ್ನ ಮೊಳಕಾಲುಗಳಿಗೆ ಸ್ಪರ್ಶಿಸುವ ಪ್ರಯಾಸ. ಸಾಮಾನ್ಯ ಉಸಿರಾಟದೊಂದಿಗೆ ಆಸನದ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಪವನ ಮುಕ್ತಾಸನ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುವಂತಹ ಸುಲಭವಾದಂತಹ ಪರಿಣಾಮಕಾರಿಯಾದಂತಹ ಅಭ್ಯಾಸ. ಈಗ ಉಸಿರನ್ನು ಬಿಡುತ್ತಾ ತಲೆ ಮತ್ತು ಕಾಲುಗಳನ್ನು ಮೊದಲನೇ ಸ್ಥಿತಿಗೆ ತಂದು ಶರೀರವನ್ನು ಸಮಸ್ಥಿತಿಯಲ್ಲಿರಿಸಿ ಸ್ವಲ್ಪ ಕಾಲ ಶವಾಸನದಲ್ಲಿ ವಿಶ್ರಮಿಸಿ. ಈಗ ಎಲ್ಲರೂ ಸೇರಿ ಶವಾಸನವನ್ನು ಅಭ್ಯಾಸ ಮಾಡೋಣ. ಕೈ ಮತ್ತು ಕಾಲುಗಳ ನಡುವೆ ಸ್ವಲ್ಪ ಅಂತರದಲ್ಲಿ ಇರಿಸಿ ಹಸ್ತಗಳು ಆಕಾಶದ ಕಡೆಗೆ ಮುಖ ಮಾಡಿರಲಿ. ಶರೀರದ ಪ್ರತಿಯೊಂದು ಅಂಗವನ್ನ ಗಮನಿಸುತ್ತಾ ಪಾದದಿಂದ ತಲೆಯವರೆಗೆ ದೇಹದ ಮೇಲೆ ವಿಶ್ರಾಂತಿ ರೂಪದಲ್ಲಿ ಮಲಗಿದೆ. ಉಸಿರನ್ನು ತೆಗೆದುಕೊಳ್ಳುವಾಗ ಉದರ ಮೇಲೆ, ಉಸಿರನ್ನು ಬಿಡುವಾಗ ಉದರ ಕೆಳಗೆ. ನಿಧಾನವಾಗಿ ಮನಸ್ಸು ಶಾಂತವಾಗುತ್ತಾ ಶರೀರ ಮನಸ್ಸುಗಳಿಗೆ ಅವಶ್ಯವಿರುವ ವಿಶ್ರಾಂತಿಯನ್ನು ಅಲ್ಪ ಸಮಯದಲ್ಲಿ ನೀಡುವಂತಹ ಒಂದು ಪ್ರಯಾಸ ಶವಾಸನ. ಈಗ ನಿಧಾನವಾಗಿ ಬಲ ಅಥವಾ ಎಡಬಲಕ್ಕೆ ಹೊರಳಿ ಎದ್ದು ಕುಳಿತುಕೊಳ್ಳಿ, ವಿಶ್ರಾಮ. ಈಗ ನಾವು ಕುಳಿತುಕೊಂಡು ಕಪಾಲಭಾತಿ ಅಭ್ಯಾಸವನ್ನು ಮಾಡೋಣ. ಯಾವುದಾದರೂ ಧ್ಯಾನಾತ್ಮಕವಾದಂಥ ಅಭ್ಯಾಸದಲ್ಲಿ ಕುಳಿತುಕೊಳ್ಳಿ. ಅದು ಪದ್ಮಾಸನ, ವಜ್ರಾಸನ ಯಾವುದೇ ಆಗಿರ್ಬೋದು. ಕಣ್ಣುಗಳನ್ನು ಮುಚ್ಚಿ ಬೆನ್ನು ಮತ್ತು ತಲೆಯನ್ನು ನೇರವಾಗಿರಿಸಿ ಮೊದಲು ಉಸಿರನ್ನು ತೆಗೆದುಕೊಳ್ಳಬೇಕು. ನಂತರ ಉಸಿರನ್ನು ಬಿಡುತ್ತಾ ಹೊಟ್ಟೆಯ ಸ್ನಾಯುಗಳನ್ನು ಬಲವಾಗಿ ಒಳಗೆ ತಳ್ಳಬೇಕು. ಇದು ಕಪಾಲಭಾತಿಯ ಒಂದು ತಂತ್ರ. 30 ಆವೃತ್ತಿಗಳ ಮೊದಲನೆಯ ಸುತ್ತಿನ ಕಪಾಲಭಾತಿಯ ಅಭ್ಯಾಸ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆಯನ್ನು ಹಿಗ್ಗಿಸಿ ಮೊದಲನೆಯ ಸುತ್ತು. ಉಸಿರನ್ನು ಬಿಡಿ, ಭುಜಗಳನ್ನು ಕೆಳಗಿಳಿಸಿ ಸ್ವಲ್ಪ ಕಾಲ ವಿಶ್ರಾಂತಿ. ಕಪಾಲಭಾತಿಯ ಪರಿಣಾಮ ಶರೀರ, ಶ್ವಾಸ, ಮನಸ್ಸು. ಎರಡನೇ ಆವೃತ್ತಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಈಗ ಕಪಾಲಭಾತಿ ಎರಡನೇ ಚಕ್ರವನ್ನ ಪ್ರಾರಂಭ ಮಾಡೋಣ. ಸೆಕೆಂಡ್ ರೌಂಡ್. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ, ಎದೆ ನಿಲ್ಲಿಸಿ. ಸಂಪೂರ್ಣವಾಗಿ ಉಸಿರನ್ನ ಬಿಟ್ಟು ವಿಶ್ರಾಂತಿ ಸ್ಥಿತಿಯಲ್ಲಿ
ಈಗ ಕಪಾಲಭಾತಿಯ ಅಂತಿಮ ಚಕ್ರ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ ದೇಹ, ಬೆನ್ನು ಎಲ್ಲವನ್ನ ಸಡಿಲವಾಗಿರಿಸಿ ಉಸಿರನ್ನು ಬಿಡಿ. ಭುಜಗಳನ್ನು ಕೆಳಗಿಳಿಸಿ ಸ್ವಲ್ಪ ಕಾಲ ವಿಶ್ರಾಂತಿ. ಕಪಾಲಭಾತಿ ಪ್ರಾಣಾಯಾಮಕ್ಕೆ ಪೂರ್ವವಾಗಿರ್ತಕ್ಕಂಥ ಒಂದು ಅಭ್ಯಾಸ. ಈಗ ನಾವು ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಎಡಗೈ ಹಸ್ತವನ್ನು ಜ್ಞಾನ ಮುದ್ರೆಯಲ್ಲಿರಿಸಿ ಬಲಗೈ ಹಸ್ತವನ್ನು ಹಸ್ತಮುದ್ರಾ ಅಥವಾ ಪ್ರಾಣಾಯಾಮ ಮುದ್ರದಲ್ಲಿ ಮಾಡಿ. ಬಲನಾಸಿಕ ರಂಧ್ರವನ್ನು ಮುಚ್ಚಿ ಎಡನಾಸಿಕದಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುವುದು, ಬಲದಿಂದ ಬಿಡುವುದು, ಬಲದಿಂದ ತೆಗೆದುಕೊಂಡು ಎಡದಿಂದ ಬಿಡುವುದು. ಹೀಗೆ 5 ಸುತ್ತುಗಳನ್ನು ಮಾಡೋಣ. ಎಡದಿಂದ ಉಸಿರನ್ನು ತೆಗೆದುಕೊಳ್ಳಿ, ಬಲದಿಂದ ಬಿಡಿ, ಬಲನಾಸಿಕದಿಂದ ಉಸಿರನ್ನು ತೆಗೆದುಕೊಳ್ಳಿ, ಎಡನಾಸಿಕದಿಂದ ಬಿಡಿ, ಇದು 1 ಸುತ್ತು. 4 ಸುತ್ತುಗಳನ್ನು ಪುನರಾವರ್ತಿಸಿ. ಎಡದಿಂದ ಶ್ವಾಸ, ಬಲದಿಂದ ಬಿಡಿ, ಬಲದಿಂದಲೇ ಶ್ವಾಸವನ್ನು ತೆಗೆದುಕೊಳ್ಳಿ, ಎಡ ಹೊರಡೆಯಿಂದ ಶ್ವಾಸವನ್ನು ಬಿಡಿ, ಮತ್ತೆ ಎಡನಾಸಿಕದಿಂದ ಶ್ವಾಸ ತೆಗೆದುಕೊಳ್ಳಿ, ಬಲನಾಸಿಕದಿಂದ ಶ್ವಾಸವನ್ನು ಬಿಡಿ, ಬಲನಾಸಿಕದಿಂದ ಶ್ವಾಸವನ್ನು ತೆಗೆದುಕೊಳ್ಳಿ, ಎಡನಾಸಿಕದಿಂದ ಬಿಡಿ, ಮತ್ತೆ ಎಡನಾಸಿಕದಿಂದಲೇ ಶ್ವಾಸ ತೆಗೆದುಕೊಳ್ಳಿ, ಬಲನಾಸಿಕದಿಂದ ಬಿಡಿ, ಬಲದಿಂದಲೇ ಉಸಿರನ್ನು ತೆಗೆದುಕೊಂಡು ಎಡನಾಸಿಕದಿಂದ ಬಿಡಿ. ಕೊನೆಯ ಚರಣ. ಉಸಿರನ್ನು ತೆಗೆದುಕೊಳ್ಳಿ, ಬಲದಿಂದ ಬಿಡಿ, ಬಲನಾಸಿಕದಿಂದ ತೆಗೆದುಕೊಂಡು ಎಡನಾಸಿಕದಿಂದ ಶ್ವಾಸವನ್ನು ಬಿಡಿ. ನಿಮ್ಮ ಬಲಗೈಯನ್ನ ಜ್ಞಾನ ಮುದ್ರೆಯಲ್ಲಿರಿಸಿ ಸ್ವಲ್ಪ ಕಾಲ ವಿಶ್ರಾಂತಿ. ಈಗ ಮುಂದಿನ ಪ್ರಾಣಾಯಾಮ ಶೀತಲಿ. 2 ಕೈಗಳನ್ನು ಜ್ಞಾನ ಮುದ್ರೆಯಲ್ಲಿರಿಸಿ ನಾಲಿಗೆಯನ್ನು ಹೊರಗೆ ತಂದು ಸುರುಳಿ ಆಕಾರ ಮಾಡಬೇಕು. ನಾಲಿಗೆಯಿಂದ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಬೇಕು ಮತ್ತು ನಾಸಿಕದ ಮೂಲಕವಾಗಿ, ಮೂಗಿನ ಮೂಲಕವಾಗಿ ಉಸಿರನ್ನು ಹೊರಗೆ ಬಿಡಬೇಕು. 5 ಸುತ್ತುಗಳ ಶೀತಲಿ ಪ್ರಾಣಾಯಾಮದ ಅಭ್ಯಾಸ. ಮೊದಲ ಸುತ್ತು. ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ, ಮತ್ತೆ ಉಸಿರನ್ನು ತೆಗೆದುಕೊಳ್ಳಿ, ಮೂಗಿನಿಂದ ಉಸಿರನ್ನು ಬಿಡಿ, ನಾಲಿಗೆಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಮೂಗಿನಿಂದ ಉಸಿರನ್ನು ಬಿಡಿ, ಮತ್ತೆ ನಾಲಿಗೆಯಿಂದ ಶ್ವಾಸ ತೆಗೆದುಕೊಳ್ಳಿ, ನಾಸಿಕದಿಂದ ಬಿಡಿ, ಮತ್ತೆ ನಾಲಿಗೆಯಿಂದಲೇ ಉಸಿರನ್ನು ತೆಗೆದುಕೊಂಡು ಮೂಗಿನಿಂದ ಬಿಡಿ.
5 ಸುತ್ತುಗಳ ನಂತರ ಸ್ವಲ್ಪ ಕಾಲ ವಿಶ್ರಮಿಸಿ. ಈಗ ನಾವು ಭ್ರಾಮರಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ಕಣ್ಣುಗಳನ್ನು ಮುಚ್ಚಿ 2 ಕೈಗಳನ್ನು ಜ್ಞಾನ ಮುದ್ರೆಯಲ್ಲಿ ಇರಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಬಿಡುವಾಗ ದುಂಬಿಯಂತೆ ಶಬ್ದವನ್ನು ಹೊರಡಿಸಬೇಕು. 2 ಸುತ್ತನ್ನು ಮಾಡೋಣ. ನಂತರ 3 ಸುತ್ತನ್ನು ಷಣ್ಮುಖ ಮುದ್ರೆಯಲ್ಲಿ ಅಭ್ಯಾಸ ಮಾಡೋಣ. ಮೊದಲು ಉಸಿರನ್ನು ತೆಗೆದುಕೊಳ್ಳಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳಿ. ಈಗ ಷಣ್ಮುಖಿ ಮುದ್ರೆಯೊಂದಿಗೆ ಭ್ರಾಮರಿಯನ್ನು 3 ಸಾರಿ ಅಭ್ಯಾಸ ಮಾಡೋಣ. ಷಣ್ಮುಖಿ ಮುದ್ರೆಯನ್ನು ಧಾರಣ ಮಾಡಿ ನೋಡಿ, ಈ ರೀತಿಯಾಗಿ ತಮ್ಮೆಲ್ಲರಿಗೂ ಗೊತ್ತು. ಈಗ ನಿಧಾನವಾಗಿ ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳಿ. ಮತ್ತೆ ಮೂಗಿನಿಂದ ಉಸಿರು. ಮತ್ತೆ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಕೈಗಳನ್ನು ಕೆಳಗೆ ತಂದು ಜ್ಞಾನ ಮುದ್ರೆಯಲ್ಲಿರಿಸಿ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಕಾಲ ವಿಶ್ರಾಂತಿ. ಭ್ರಾಮರಿ ಮನದಿನ ಭ್ರಾಮರಿ ಅಭ್ಯಾಸ ಮನದಲ್ಲಿಯ ದುಗುಡ ತಲ್ಲಣತೆಗಳನ್ನು ದೂರ ಮಾಡ್ತದೆ. ಮನಸ್ಸನ್ನು ಶಾಂತ ಮಾಡಲಿಕ್ಕೆ ತುಂಬ ಸಹಾಯಕವಾದಂಥ ಅಭ್ಯಾಸ. ಈಗ ಸ್ವಲ್ಪ ಸಮಯ ಧ್ಯಾನವನ್ನು ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಕತ್ತು ಬೆನ್ನನ್ನು ನೇರವಾಗಿಟ್ಟು ಕೈಗಳನ್ನು ಧ್ಯಾನ ಮುದ್ರೆಯಲ್ಲಿರಿಸಿ ನೇರವಾಗಿ ಕುಳಿತುಕೊಳ್ಳಿ. ಸಮಂ ಕಾಯ ಶಿರೋಗ್ರೀವ. ಕೈಗಳು ಭುಜಗಳು ಸಡಿಲವಾಗಿರಲಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡಿ. ಸಂಪೂರ್ಣವಾಗಿ ಶರೀರವನ್ನು ಶಿಥಿಲಗೊಳಿಸಿ. ಪಾದದಿಂದ ತಲೆಯವರೆಗೆ, ತಲೆಯಿಂದ ಪಾದದವರೆಗೆ ಸಂಪೂರ್ಣ ದೇಹ ಶಿಥಿಲವಾಗಬೇಕು. ಹಾಗೆ ಮತ್ತೊಂದು ಸಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡಿ. ಸ್ವಲ್ಪ ಸಮಯ ನಿಧಾನವಾಗಿ ನಡೆಯುತ್ತಿರುವ ಶ್ವಾಸ ಪ್ರಶ್ವಾಸ ಕ್ರಿಯೆ ಮೇಲೆ ತಮ್ಮ ಗಮನ. ಶ್ವಾಸ ಧಾರಣ ಅಂತ ಹೇಳ್ತೀವಿ. ಶ್ವಾಸ ಪ್ರಶ್ವಾಸ ಪ್ರಕ್ರಿಯೆ ಮೇಲೆ ತಮ್ಮ ಮನಸ್ಸು. ಪ್ರತಿ ಶ್ವಾಸ ಪ್ರಶ್ವಾಸದ ಜೊತೆ ವಿಚಾರ, ಕೆಲವು ವಿಚಾರಗಳು. ಸ್ವಲ್ಪ ಪ್ರಯತ್ನಿಸಿ ಒಳ್ಳೆಯ ವಿಚಾರ, ಶುದ್ಧ ವಿಚಾರ, ಈಶ್ವರನ ವಿಚಾರ, ಪರಮಾತ್ಮನ ವಿಚಾರ, ಭಗವಂತನ ಸ್ಮರಣೆ ಮಾಡುವ ಪ್ರಯಾಸ. ವಿಚಾರದೊಂದಿಗೆ ಭಾವ,
ಶುದ್ಧವಾದ ಭಾವ, ಪ್ರೇಮವಾದ ಭಾವ. ಭಗವಂತನಲ್ಲಿ ಭಕ್ತಿ, ಪ್ರೇಮ ಸಮ್ಮಿಳಿತವಾಗಿದೆ. ಇಂತಹ ಪವಿತ್ರವಾದ ವಿಚಾರ, ಶುದ್ಧವಾದ ಭಾವನೆಗಳ ಮೇಲೆ ಮನಸ್ಸನ್ನು ನಿಲ್ಲಿಸಿ ಧ್ಯಾನದಲ್ಲಿ ಲೀನವಾಗಿ ಮೈ ಮನಗಳಲ್ಲಿ, ಹೃದಯದಲ್ಲಿ ಓಂಕಾರದ ಸ್ಪಂದನ, ತಸ್ಯ ವಾಚಕ ಪ್ರಣವಃ. ಈಶ್ವರ ಪ್ರಣವ ಸ್ವರೂಪಿ. ಪ್ರಣವ ಧಾರಣೆಯೇ ಈಶ್ವರನ ಧಾರಣೆ. ಧ್ಯಾನ ಯೋಗಾಭ್ಯಾಸದ ಅತ್ಯಂತ ಮುಖ್ಯವಾದಂತಹ ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ನಮಗೆ ಆತ್ಮಾನುಭೂತಿಯನ್ನ ನೀಡುವಂತಹ ಸಾಧನ ಯೋಗವೇ ಧ್ಯಾನ. ಧ್ಯಾನದಿಂದಲೇ ಯೋಗ. ಇಂತಹ ಶಾಂತ ಪವಿತ್ರ ಮನಸ್ಸಿನೊಂದಿಗೆ ನಾವೆಲ್ಲ ಸತ್ಸಂಕಲ್ಪವನ್ನು ಮಾಡೋಣ. ನಾವು ನಮ್ಮ ಮನಸ್ಸನ್ನು ಸದಾ ಶಾಂತವಾಗಿ ಸಂತುಲಿತವಾಗಿಟ್ಕೊಳ್ಬೇಕು. ಶಾಂತವಾದ ಮನಸ್ಸಿನಲ್ಲಿಯೇ ಆತ್ಮದ ವಿಕಾಸ. ನಮ್ಮ ಬಗ್ಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಕೆಲಸಕ್ಕೆ, ನಾವು ಜೀವಿಸುವ ಸಮಾಜಕ್ಕೆ ಮತ್ತು ಈ ಸಂಪೂರ್ಣ ಜಗತ್ತಿಗೆ, ಮಾನವ ಕಲ್ಯಾಣಕ್ಕೆ ನಾವು ಕರ್ತವ್ಯ ಬದ್ಧರಾಗಿರೋಣ. ಮಾನವೀಯ ಮೌಲ್ಯಗಳನ್ನು ಪಾಲಿಸೋಣ. ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ನಾವೆಲ್ಲ ಒಗ್ಗಟ್ಟಾಗಿ ಬಾಳೋಣ. ನಮ್ಮ ಶಾರೀರಿಕ ಮಾನಸಿಕ ಸ್ವಾಸ್ಥ್ಯ, ಶಾಂತಿ, ಸಮನ್ವಯದೊಂದಿಗೆ ದೇಶದ ಪ್ರಗತಿ, ಮಾನವ ಕಲ್ಯಾಣಕ್ಕೆ ನಮ್ಮ ಅಳಿಲು ಸೇವೆಯನ್ನು ನೀಡುವ ನಿತ್ಯ ಯೋಗಾಭ್ಯಾಸವನ್ನು ಕೈಗೊಳ್ಳುವ ಸಂಕಲ್ಪದೊಂದಿಗೆ ಶಾಂತಿ ಮಂತ್ರದ ಪಠಣೆಗಾಗಿ ನಮಸ್ಕಾರ ಮುದ್ರೆಯಲ್ಲಿ ಎರಡೂ ಕೈಗಳನ್ನು ತೆಗೆದುಕೊಂಡು ಬನ್ನಿ. ಶಾಂತಿ ಪಾಠವನ್ನು ಮಾಡೋಣ. ನಮಸ್ಕಾರ ಮುದ್ರೆ. ಕಣ್ಣುಗಳನ್ನು ಮುಚ್ಚಿ ಶ್ವಾಸವನ್ನು ತೆಗೆದುಕೊಳ್ಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಮಾ ಕಶ್ಚಿತ್ ದುಃಖ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಕೈಗಳನ್ನು ಮೇಲೆತ್ತಿ ಎರಡೂ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇರಿಸಿ ಸ್ವಲ್ಪ ಕಾಲ ಕಣ್ಣುಗಳಿಗೆ ಒತ್ತಿ. ಹಾಗೆ ಕೈಗಳನ್ನು ಕೆಳಗಿಳಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಿರಿ. ಕೈಗಳನ್ನು ಮೊದಲನೇ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ತುಂಬ ಸರಳವಾದಂತಹ ಅಭ್ಯಾಸವನ್ನು ತುಂಬ ಸೊಗಸಾಗಿ ತಾವೆಲ್ಲರೂ ಮಾಡಿದಿರಿ. ತಮ್ಮ ದಿನ ಶುಭಕರವಾಗಿರಲಿ. ತಮ್ಮೆಲ್ಲರಿಗೂ ಭಗವಂತ ಸಕಲ ಸನ್ಮಂಗಲಗಳನ್ನು ಒದಗಿಸಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
जय हिंद, जय भारत, जय कर्नाटक।